ಪೂಜೆ ಮಾಡ್ತಾನೆ ಅಂತ ತಿಳ್ಕೊಂಡು ಹರಕೆ ಹೊತ್ತು ಹರಕೆ ಮಾಡ್ಕೋಬಾರ್ರಿ, ಮಾಡ್ಕೋಬಹುದು, ಅದನ್ನ ನೆರವೇರಿಸ್ಕೊಡ್ಬೋದು. ಬೇಡ ಹರಕೆ 12 ವರ್ಷ ನಾ ಮಾಡ್ತಾನೆ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಕೆಲವು ಜನ ಹರಕೆಯನ್ನು ಮುಂದೆ ಹಾಕ್ತಾ ಹೋಗಬಾರ್ದು. ಅದು ಏನು ಮಾಡೋದಕ್ಕೆ ನಾನು ಮುಗಿಸ್ಬಿಡಬೇಕು. ಹೆಣ್ಮಗಳೇನು ಮಾಡಿದ್ರು, ಹನುಮಂತೇಳಿ ಹೋದ್ರು, ನಮಸ್ಕಾರ ಮಾಡಿದ್ರು, ನನಗೆ ಗಂಡು ಮಗು ಕೊಡಪ್ಪ, ನನಗೆ ಮಕ್ಕಳಿಲ್ಲ, ನನಗೆ ಮಕ್ಕಳಾದ್ಮೇಲೆ ನಿನಗೆ ಬಂಗಾರದ ಟೆಪಿಗೆ ಮಾಡಿ ಹಾಕ್ತಾನೆ ಅಂತ ಹರಕೆ ಹೊತ್ತು. ಬಂಗಾರದ ಟೆಪಿಗೆ ಮಾಡಿ ಹಾಕ್ತಾನೆ ನೋಡಿ, ಅದು ಬಂಗಾರದ ಟೆಪಿಗೆ ಮಾಡಬೇಕು ಅಂತ ಹನುಮಂತೇಳಿಗೆ ಆಸೆ ಆಯ್ತು ನೋಡಿ, ಬಂಗಾರದ ಟೆಪಿಗೆ ನೋಡಿಲ್ಲ ಅಂತ ತಿಳ್ಕೊಂಡು ಮಕ್ಕಳು ಫಲ ಕೊಟ್ಬಿಟ್ಟು ಮಗು ಆಯಿತು. ಆ ಹುಡುಗಿಗೆ ಏನು ಹೆಸರಿಟ್ಟರು, ಬಂಗಾರದ ಹೆಸರಿಟ್ಟು. ಅವನು ಟುಪ್ಪಿ ಹಾಕಿದ್ರು, ಬಂಗಾರ ಟುಪ್ಪಿ, ಅದು ಕಾಟನ್ ಟುಪ್ಪಿ ಕೊಡ್ತಾರೆ, ಆ ಟುಪ್ಪಿಗೆ ಮಗುಗೆ ಹಾಕಿದಾಗ ಹನುಮಂತ ನೋಡಿ ಕರ್ಕೊಂಬಂದು, ನೋಡಪ್ಪ ನಾನು ಗಂಡು ಮಗು ಆದರೆ ಬಂಗಾರದ ಟುಪ್ಪಿ ಹಾಕ್ತಾನೆ ಅಂತ ಹೇಳಿದೆ, ನಮ್ಮ ಹುಡುಗನ ಹೆಸರು ಬಂಗಾರ ಅಂತ ಹೆಸರಿಟ್ಟಿನಿ, ಅದೇ ಟುಪ್ಪಿಗೆ ತೆಗೆದು ಏನು ಮಾಡಿದ್ರು ಹನುಮಂತೇಳಿ ಹಾಕಿ. ಹನುಮಂತೇಳಿ ಬಾಯಿ ಮೇಲೆ ಕೈ ಇಟ್ಟ ತಕ್ಷಣ ಸಿಟ್ಟು ಬಂದು ಕೈ ತೆಗಿತೀಯ ಅಂತ ತಿಳ್ಕೊಂಡಂದಾಗ ಆ ಕೈ ತೆಗೆದು ಏನು ಮಾಡಿದ್ದು ಸೊಂಟದ ಮೇಲೆ. ಇವತ್ತಿಗೆ ಹನುಮಂತೇಳಿ ಕೈ ಎಲ್ಲೇ ಸೊಂಟದ ಬರೀತಾರೆ. ಹಂಗೆ ಆಣಿ ಧನ ಮದ ಇರಬಾರ್ದು, ಹರಿಕೆಯನ್ನು ಹೊರಬಾರ್ದು. ಹೊತ್ತ ಮೇಲೆ ಆ ಹರಿಕೆಯನ್ನು ಪೂರೈಸಬೇಕು. ಬಂಗಾರ ಟಬಿ ಅಲ್ಲ, ಪೂರೈಸಿದ್ರು ಬಂಗಾರ ಟಬಿ ಅಲ್ಲ, ಬಂಗಾರ ಟಬಿ ಹಾಕಿದ್ರೆ ಹೇಳಿದಾಗ ಆಸೆ ಪೂರೈಸಿದ್ರು. ಅದಕ್ಕಾಗಿ ಧನಮದ, ಯೌವನ ಮದ, ವಿದ್ಯಾಮದ, ರೂಪ ಮದ ಅಂತ ಬರ್ತಾವೆ. ಅದಕ್ಕೆ ನಾವು ಏನು ಮಾಡಬೇಕು, ಇಲ್ಲಿ ಅವ ಏನು ಮಾಡಿಬಿಟ್ಟ ಮನೆ ಬಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡ್ತೀನಿ ಅಂತ ಇಲ್ಲಿ ಮಗಳು ಹೆಸರೇನಿಟ್ಟರು ಕಲಾವತಿ ಅಂತ ಹೆಸರು. ಮಾಡಿದ ಬಿಡ ಮುಂದೆ ಮತ್ತೇನು ಮಾಡಿದ, ಮಗಳು ಮದುವೆ ಆತ್ರಿ, ಅವಾಗೂ ಮಾಡಿಲ್ಲ, ಮಾಡಿದ ಬಿಡ ಮುಂದೆ ಮಾಡಿರತ್ತು ಅಂತ ತಿಳ್ಕೊಂಡು ಮುಂದೆ ಮದುವೆ ಆದರೂ ಕೂಡ ಮಾಡಲಿಲ್ಲ. ಅವಾಗೇನಾದ್ರು ಸತ್ಯನಾರಾಯಣ ಸ್ವಾಮಿಗೆ ಕೋಪ ಬಂತು. ಇವನಿಗೆ ಸಹಿಸಲು ಶಕ್ಯವಿಲ್ಲದಷ್ಟು ಇವಾಗ ದುಃಖ ಉಂಟಾಗಲಿ. ಪರಮಾತ್ಮ ಇವತ್ತ ಕಳ್ಳರ ಮನೆ ಹೊಕ್ಕರು ಉಳಿತೈತಿ, ಕೊಳ್ಳಿ ಹೊಕ್ಕರ ಮನೆ ಉಳಿತೈತಿ. ಆದ್ರೆ ಮತ್ತೊಬ್ಬ ಸ್ವಾಮಿಗಳಾಗಲಿ ದೇವರ ಮನಸ್ಸನ್ನು ಉಳಿಸಿದ್ವಿ ಅಂದ್ರೆ ವಂಶ ನಿರ್ವಂಶಕ್ಕೆ. ನೋಡಿ, ಕಳ್ಳ ಹೊಕ್ಕ ಮನೆ ಉಳಿಬೋದು, ಕಳ್ಳ ಅಂದ್ರೆ ಮನೆಗೆ ಬಂದಿರ್ತಾನೆ, ಎಲ್ಲವನ್ನು ಕತ್ಕೊಂಡು ಹೋಗಲ್ಲ, ಸ್ವಲ್ಪ ಕತ್ಕೊಂಡು ಹೋಗ್ತಾನೆ. ಕೊಳ್ಳಿ ಹೊಕ್ಕ ಮನೆ ಉಳಿತೈತಿ, ಮನೆಗೆ ಬೆಂಕಿ ಹಚ್ಚಿದ್ರು ಕೂಡ ನೆಲದೊಳಗೆ ಇರತಕ್ಕಂಥ ದುಡ್ಡು ಏನೋ ಸುಡ್ತಾರೆ, ಸುಡಲ್ಲ. ಹಂಗೆ ಮಹಾತ್ಮನ ಮನಸ್ಸನ್ನು ನುಯಿಸಿದ್ರೆ ಏನಾಗತ್ತಪ್ಪ ಅಂತಂದ್ರೆ ಅದು ವಂಶ ನಿರ್ವಂಶಕ್ಕೆ ಅಂತಾರೆ. ಅವ್ರ ಮನಸ್ಸನ್ನು ನಾವೇನು ಮಾಡಬಾರ್ದು, ನುಯಿಸಬಾರ್ದು. ಅದಕ್ಕಂತಾರೆ ಕ್ಷೀರದ ರುಚಿಯ ಅಂಶ ಬಲ್ಲದಲ್ಲದೆ ನೀರೊಳಗಿಪ್ಪ ನೀರಗೋಳಿ ಎತ್ತಬಲ್ಲದಯ್ಯ, ಕಬ್ಬಿನ ಸ್ವಾದವ ಮೊದಗಜ ಬಲ್ಲದಲ್ಲದೆ ಸೋಗೆಯ ತಿಂಬಕುರಿ ಎತ್ತಬಲ್ಲದಯ್ಯ, ಪುಷ್ಪದ ಪರಿಮಳವ ಭ್ರಮರ ಬಲ್ಲದಲ್ಲದೆ ಮರಕಡಿಯುವ ಗುಂಗಿಗಳ ಎತ್ತಬಲ್ಲದಯ್ಯ. ನೋಡಿ, ಕೀವ ಕುಡಿಯುವನ ಕುಸುಮಕ್ಕಾಶಿಸುವುದೇ, ಬೇವಿನ ಹಣ್ಣನ್ನು ತಿನ್ನುವ ಕಾಗಿ ಮಾವಿನ ಹಣ್ಣಿನ ರುಚಿಯನ್ನು ಬಲ್ಲದು. ನೋಡಿ, ಅದಕ್ಕಾಗಿ ಇಲ್ಲೇನು ಮಾಡುತ್ತೆ ಹರಕಿವ. ಆಮೇಲೆ ಏನಾಯಿತು, ಇತ್ತ ಕಡೆಗೆ ಕಳ್ಳರು ಏನು ಮಾಡ್ತಾ ಇದ್ರು, ಬಂದು ಕರಿಯಾಕಂತೀವಿ ಕತ್ಕೊಂಡು ಏನು ಮಾಡಿದ್ರು, ಇವ್ರು ಬೆನ್ನ ಹತ್ತಿದ್ರು ಚೋರರು. ಇವು ಎಲ್ಲ ಅಲ್ಲೇ ಬಿಟ್ಟು ಓಡಿಬಿಟ್ಟು, ಇವ್ರು ಅಳಿಯ ಮತ್ತು ಮಾವ ಕುತ್ಕೊಂಡಿದ್ದಿಲ್ಲ, ಇವರೇ ಕಳ್ಳರು ಅಂತ ತಿಳ್ಕೊಂಡು ಬಂದು ರಾಜನ ಹತ್ರ ಹಾಕಿಟ್ಟು. ರಾಜ ಪರೀಕ್ಷೆ ವಿಚಾರ ಮಾಡಲಿಲ್ಲ, ಏನಿಲ್ಲ, ಬಂಧನಕ್ಕೆ ಒಳಗಾಗ್ಬಿಟ್ಟು. ಆಮೇಲೆ ಇತ್ತ ಕಡೆಗೆ ಪರಮಾತ್ಮ ಪ್ರತ್ಯಕ್ಷ ಆಗಿ ಅವನು ಇದು ಹೇಳ್ತಾ ಇದ್ದಾನೆ. ಆ ಆಕಾಶವಾಣಿ ಹೇಳಿದಾಗ ಮುಂದೆ ಅವರನ್ನು ಬಿಡ್ತಾರ. ಯಾಕಪ್ಪ ಅಂತಂದ್ರೆ ನಾವು ಹರಕೆಯನ್ನು ಮಾಡಬಾರ್ದು. ಅದಕ್ಕಾಗಿ ಹರಕೆ ಮಾಡ್ಕೊಂಡ ಮೇಲೆ ಸಾಧ್ಯವಿದ್ದಷ್ಟು ನಾವು ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಏನು ಮಾಡಬೇಕು, ಕಿಂಕರತ್ವದಿಂದ ಶಂಕರತ್ವ ಸಿಗ್ತೈತಿ. ನಿದ್ದೆ ಮಾಡಕತ್ತಾರ ಯಾಕಂದ್ರೆ ಭಾಳ ತಾತಲ್ಲ ಮುಗಿಸ್ತಾರೆ ನಾನು, ಯಾಕಂದ್ರೆ ಅಲ್ಲೇ ಎಲ್ಲರೂ ಒಂದ್ಸಲ ಮಾಡ್ತಿದ್ದೆ, ಎಲ್ಲರೂ ಎದ್ದೋಗ್ಬಿಟ್ಟು ನಾವು ಒಬ್ಬರು ನೋಡ್ಕೊಂಡಿದ್ದೆ, ಎಲ್ಲರೂ ಎದ್ದೋಗ್ಬಿಟ್ಟು ಆಮೇಲೆ ಇನ್ನೊಬ್ಬರು ಕಡೆ ಕೂತ್ಕೊಂಡು ಪುನಃ ಸೂತರ ಶೌನಿಕಾದಿಗಳನ್ನು ಕಂಡು ಎಲೆ ಋಷಿಗಳಿಗ ಆ ವೈಶ್ಯನ ಅಡಿಯೊಡನೆ ಮಂಗಳ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರೆದು ಸ್ವಲ್ಪ ದೂರ ಹೋಗುವಷ್ಟರಲ್ಲಿಯೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ಎಲೆ ವರ್ತಕನೇ ನಿನ್ನ ಹಡಗಿನಲ್ಲಿ ಇರುವುದೇನೆಂದು ಕೇಳಿದರು. ಧನ ಮದಾಂಧರಾದ ವರ್ತಕರು ಹೀಯಾಳಿಸುವುದರಿಂದಲೂ ಹಾಸ್ಯದಿಂದಲೂ ಎಲೆ ಸನ್ಯಾಸಿಯೇ ನೀನು ಎದಕ್ಕೆ ಕೇಳುವೆ, ಹಡಗಿರುವುದೆಂಬ ಭ್ರಾಂತಿಯಿಂದ ಅಪಹರಿಸಲು ಕೇಳುವೆಯೋ, ನಮ್ಮ ಹಡಗಿನಲ್ಲಿ ಎಲೆಬಳ್ಳಿಗಳಿರುವುದು ಮತ್ತೇನೂ ಇಲ್ಲವೆನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಟು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಡದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ಹತ್ತಿದಾಗ ಅದರಲ್ಲಿರುವ ಎಲೆಬಳ್ಳಿಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು. ಪುನಃ ಎಚ್ಚೆತ್ತವನಾಗಿ ದ್ರವ್ಯಭೂತ ದುಃಖದಿಂದ ಪರಿತಪಿಸುತ್ತಿರುವ ಮಾವನನ್ನು ಕಂಡು ಅಳಿಯನು, ಎಲೆ ಮಾವನೇ ಏಕೆ ವ್ಯಸನ ಕೊಡುತ್ತೀಯೇ, ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು, ಆದುದರಿಂದಲೇ ನಮ್ಮ ಪದಾರ್ಥಗಳೆಲ್ಲವೂ ಈ ರೀತಿ ಆಯಿತು. ಆತನಿಗೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದೆನ್ನಲು ಅಳಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿ, ಎಲೆ ಯತಿಶ್ರೇಷ್ಠನೇ ನಿನ್ನೊಡನೆ ಯಾವ ಅಸತ್ಯವು ನನ್ನಿಂದ ಹೇಳಲ್ಪಟ್ಟಿತೋ ಅಂಥ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ನಮಸ್ಕರಿಸಲು ಆಗ ಯತಿಯು ದುಃಖಿಸುತ್ತಲಿರುವ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜರೂಪ ತೋರಿ, ಎಲೆ ದುರ್ಬುದ್ಧಿಯೇ ಈ ನನ್ನ ಮಾತನ್ನು ಕೇಳು, ದುಃಖಿಸಬೇಡ, ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೆಯಾಗಿ ನನ್ನ ಆಜ್ಞೆಯಿಂದ ಭಾರಿಗೂ ದುಃಖಗಳನ್ನು ಹೊಂದುತ್ತಲಿರುವೆ ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಪ್ರಾರಂಭಿಸಿದನು. ಎಲೈ ಸ್ವಾಮಿಯೇ, ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯೆಯಿಂದ ಮೋಹಿತನಾಗಿರುವಲ್ಲಿ ಮೂಢರಾದ ನಾವು ನಿನ್ನ ಸ್ವರೂಪವನ್ನೆಂದು ತಿಳಿಯಲು ಸಾಧ್ಯ. ವಿದುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡಬೇಕು. ನಮ್ಮಲ್ಲಿ ಕರುಣಿಸು, ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವ ಧನವನ್ನು ಅನುಗ್ರಹಿಸಿ ಅಂತರ್ಗತನಾದನು ಮಾಯವಾದ. ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯೆಯಿಂದ ತಮ್ಮ ಇಷ್ಟಾರ್ಥಗಳು ನೆರವೇರಿತೆಂದು ಸ್ವಜನರನ್ನೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ
ಆತನ ಅನುಗ್ರಹದಿಂದ ಸಂತೋಷಿತರಾಗಿ ಸಕಲ ಸಂಭ್ರಮದಿಂದ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರ ಎಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಗಮನದ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಕಳಿಸಿದರು. ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ, ಅಮ್ಮ, ಅಳಿಯನೊಡನೆ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಈ ಪಟ್ಟಣದ ಬಳಿ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಲು ಪ್ರತಿನಿಧಿಯಾದ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ, ಸಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರೆದರು. ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಣೆಯೊಂದಿಗೆ ಅವಳ ಪತಿಯನ್ನು ಜನರಲ್ಲಿ ಮುಳುಗಿಸಿದರು. ಬಳಿಕ ಕಲಾವತಿಯು ಪತಿಯನ್ನು ಕಾಣದೆ ದುಃಖದಿಂದ ಅಳುತ್ತಾ ಭೂಮಿಯಲ್ಲಿ ಬಿತ್ತಳು. ತಾಯಿ ಲೀಲಾವತಿಯ ಆ ಮಗಳ ಅವಸ್ಥೆ ಕಂಡು ಅಳುತ್ತಾ ಪತಿಯೊಡನೆ ಹಣೆಯೊಡನೆ ಇದ್ದ ಅಳಿಯನು ತಕ್ಷಣದಲ್ಲಿ ಹೇಗೆ ಮಾಯವಾದನು? ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮೆಯನ್ನುಂಟಾಗಿದೆ. ಆತನ ಮಹತ್ವ ತಿಳಿಯಲು ಯಾರಿಗೆ ತಾನೇ ಶಕ್ಯವೋ ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು. ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿಯು ತನ್ನ ಪತಿ ನಷ್ಟವಾದ್ದರಿಂದ ದುಃಖಿತಳಾಗಿ ಪತಿಯ ಪಾದುಗೆಯನ್ನು ತೆಗೆದುಕೊಂಡು ಅದರ ಕೂಡ ಸಹಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಿದಳು. ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೈಶ್ಯನು ಆತನ ಪತ್ನಿಯು ಶೋಕದಿಂದ ಸಂತೃಪ್ತರಾಗಿ ಆಲೋಚನೆ ಮಾಡುತ್ತಾ, ಈ ಹಡಗು ಅದೃಶ್ಯವಾಗಿರುವುದು ಸತ್ಯನಾರಾಯಣನೇ ಮಾಡಿದ್ದಾನೆ, ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಾಪಾಶದಿಂದ ಭ್ರಾಂತನಾಗಿರುವನು, ಏನು ಇದು ಯಾವುದೂ ತಿಳಿಯದು ಎಂದು ಯೋಚಿಸಿ ಎಲ್ಲರ ಕ್ಷಮಕ್ಷಮದಲ್ಲಿ ನಾನು ಆಪತ್ ಬಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ. ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದನು. ಆಗ ದೀನ ಪಾಲಕನಾದ ಸತ್ಯನಾರಾಯಣನು ಸಂತುಷ್ಟನಾದನು. ತದನಂತರ ಭಕ್ತವತ್ಸಲನಾದ ಸತ್ಯನಾರಾಯಣನ ಕೃಪೆಯಿಂದ ಆಕಾಶವಾಣಿ ನುಡಿದೇನೆಂದರೆ, ಎಲೈ ವೈಶನೇ, ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪತಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ನಿಶ್ಚಯವಾಗಿ ಅದೃಶ್ಯವಾಗಿದ್ದಾನೆ. ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದುವಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ತ್ವರೆಯಿಂದ ಸ್ವಗೃಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂದೊರಗಲು ಅಲ್ಲಿ ಪತಿಯನ್ನು ಕಂಡು ಕಲಾವತಿಯು ಆನಂದದಿಂದ, ಎಲೈ ತಂದೆಯೇ, ಈಗ ಮನೆಗೆ ಹೋಗೋಣ, ನಡೆಯಿರಿ, ವಿಳಂಬ ಇದಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ವೈಶ್ಯನಿಗೆ ಬಹಳ ಸಂತೋಷ ಉಂಟಾಯಿತು. ಅನಂತರ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಮಾಡಿದರು. ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಿಮಾ, ಸಂಕ್ರಾಂತಿ, ಈ ವರ್ಷ ಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತನಾದನು. ಈ ಪ್ರಕಾರ ಅವನು ವಿಧಿಯುಕ್ತ ಸತ್ಯನಾರಾಯಣ ವ್ರತವನ್ನು ಆಚರಣೆ ಮಾಡಿ ಈ ಮತ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕ ಹೊಂದಿದರು ಎಂಬುದಾಗಿ ಸೂತ ಪ್ರಾಣಿಗಳು ಶೌನಿಕಾದರ್ಶಿಗಳಿಗೆ ನಿರೂಪಣೆ ಮಾಡಿದ ಮೇಲೆಗೆ 4ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಸತ್ಯನಾರಾಯಣ ಸ್ವಾಮಿ ಮಹಾರಾಜ್ ಕಿ ಜೈ. ಸತ್ಯನಾರಾಯಣ ಸ್ವಾಮಿ ಮಹಾರಾಜ್ ಕಿ ಜೈ. ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಸೈತಂ ನಮಾಮಿ ಕರ್ಪೂರ ದೀಪಂ ದರ್ಶಯಾಮಿ ನೈವೇದ್ಯಂ ಓಂ ಬ್ರಹ್ಮಣೇ ಸ್ವಾಹ. ಪ್ರಕೃಷ್ಟಪಾಪನಾಶಾಯ ಪ್ರಕೃಷ್ಟಫಲಸಿದ್ಧಯೇ ಪ್ರದಕ್ಷಿಣಂ ಕರೋಮಿ ಪ್ರಸೀದ ಪರಮೇಶ್ವರ. ಸರ್ವಾರ್ಥಸಾಧನೋಪಾಯ ಸರ್ವೈಶ್ವರ್ಯ ಪ್ರದಾಯಕ ಸಮಸ್ತಾಪತ್ಪದೀಕಾರ ಬಾಲಚಂದ್ರಾಯ ಧನ್ಯೇ. ಸತ್ಯನಾರಾಯಣ ಸ್ವಾಮಿ ಮಹಾರಾಜ್ ಕಿ ಜೈ. ಸತ್ಯನಾರಾಯಣ ಸ್ವಾಮಿಯು ಹಣ್ಣಾದ ಮುದುಕನ ವೇಷ ಧರಿಸಿಕೊಂಡು ಬಂದಿದ್ದಾರೆ. ಅಲ್ಲಿ ರಾಜ ಮತ್ತು ಅಳಿಯ ಮಾವ ಅಳಿಯ ಏನು ಮಾಡ್ತಾರೆ, ಒಂದ್ಸಲ ಪರೀಕ್ಷೆ ಮಾಡ್ತಾನೆ. ಮನೆಯಾಗ ಏನೇನು ಇರೋಲ್ಲ, ಅವತ್ತೇ ಬೀರು ಬಾಗಿಲು ಬಂದಿರ್ತಾರೆ. ಮನೆಯಾಗ ಗ್ಯಾಸ್ ಆಗಿರ್ತೈತಿ, ಮನೆಗೆ ಅಕ್ಕಿರಲ್ಲ, ಎಡ್ಕ ಬಲ್ಕ ಮನೆ ಕಿರಿಯ ಕಡೆ ಊರು ಹೋಗಿರ್ತಾರೆ, ಅವತ್ತು ಭಾಳ ಜನ ಬಂದಿರ್ತಾರೆ. ಪರಮಾತ್ಮ ಪರೀಕ್ಷೆ ಮಾಡ್ತಿರ್ತಾರೆ. ಆಮೇಲೆ ಇವೇನು ಮಾಡಿಬಿಟ್ರು, ಈ ಸ್ವಾಮಿಗಳು ಇಸ್ಕೊಂತಾರಂತ ಏನಂತ ಹೇಳಿದ್ರು, ಈ ಬೆಲೆ ಬಳ್ಳಿದಾವ್ರಿ ಮನಸ್ಸಿನಂತೆ ಮಹಾದೇವ. ನಮ್ಮ ಮನಸ್ಸಿನಾಗ ಏನಿರ್ತದೆ, ಮನಸ್ಸಿದ್ದರೆ ಮಾರ್ಗ. ಸುಳ್ಳು ಹೇಳ್ಬಿಟ್ಟು, ಸುಳ್ಳನ್ನು ನಾವೆಂದು ಹೇಳಬಾರ್ದು. ಅದಕ್ಕೆ ಬಸವಣ್ಣವರಾಗಲೇ ವಚನ ಹೇಳಿದ್ನಲ್ಲ, ಮಕ್ಕಳಿಗೆ ವಚನವನ್ನು ಕಲಿಸಿ, ಎಲ್ಲ ಮಕ್ಕಳಿಗೆ ವಚನವನ್ನು ಕಲಿಸ್ಬೇಕು. ಸುಳ್ಳಿಗೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಏನಾದರೂ ಹೇಳ್ಬೋದು, ಸುಳ್ಳನ್ನು ಮಾತ್ರ ಮಕ್ಕಳಿಗೆ ಅದನ್ನೆಂದು ಹೇಳಿದ್ರೆ ಹಚ್ಚಬೇಡ್ರಿ. ಸುಳ್ಳು ಹೇಳಿದ್ರು ಎಲ್ಲವೂ ಎಲೆಬೇಳೆ ಆಗೋಕ್ಕೆ. ಮತ್ತು ಮಹಾತ್ಮರ ದೊಡ್ಡವ್ರ ಮನಸ್ಸಂದ್ರೆ ಏನಪ್ಪ ಅಂದ್ರೆ ವಜ್ರದ ಕಷ್ಟು ಕಠಿಣ, ಹೂವಿನಷ್ಟು ಮೃದು. ಮಹಾತ್ಮರ ಮನಸ್ಸು ಎಂದು ನಾವು ಪರೀಕ್ಷೆ ಮಾಡಕ್ಕೆ ಹೋಗ್ಬಿಡ್ತೀವಿ. ದೊಡ್ಡವರ ಸ್ವಾಮಿಗಳ ಸನ್ಯಾಸಿಗಳನ್ನು ಅವ್ರನ್ನೆಂದು ನಾವು ಪರೀಕ್ಷೆ ಮಾಡಕ್ಕೆ ಹೋಗ್ಬಾರ್ದು. ನಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಹೋಗಿ ನಮಸ್ಕಾರ ಮಾಡಬೇಕು, ಇಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಅದಕ್ಕಾಗಿ ಏನು ಮಾಡಬೇಕು, ನಾವು ಪರೀಕ್ಷೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಶರಣರ ಮಹಿಮೆಯು ತಿಳಿಯುವುದೇ ಶಿವ ಪರಿಪರಿ ಪಾಪದ ನರ ಕುರಿಗಳಿಗೆ ಅಂತ ಹೇಳ್ತಾರೆ. ಶರಣರ ಮನಸ್ಸು ಹೆಂಗಿರ್ತಾರೋ ಹೆಂಗೆ ಬರ್ತಾರೋ ಗೊತ್ತಾಗಲ್ಲ. ಸನ್ಯಾಸಿಗಳು ಯಾವ ಟೈಮಲ್ಲಿ ಬರ್ತಾರೋ ಗೊತ್ತಾಗಲ್ಲ. ಅದಕ್ಕಾಗಿ ಸುಳ್ಳು ಹೇಳಿ ಏನು ಮಾಡಿಬಿಟ್ರು, ಪಶ್ಚಾತ್ತಾಪವನ್ನು ಪಟ್ಟರು. ಮುಂದೆ ಏನು ಮಾಡ್ತಾ ಇದ್ದಾರಾ, ನಮ್ದು ತಪ್ಪಾಯಿತು ಅಂತ ಬೇಡ್ಕೊಂಡಾಗ ಮತ್ತೆ ಅದೇ ರೀತಿಯಾಗಿ ಮುತ್ತು ರತ್ನ ವಜ್ರ ವೀಳ್ಯ ಎಲ್ಲ ಅದಾಗಿತ್ತ ಕಡೆ ಕಲಾವತಿ ಏನು ಮಾಡಿದ್ದು, ಸತ್ಯನಾರಾಯಣ ಇದೆಲ್ಲ ಆಗಿದ್ದು ಯಾರಿಂದ, ಸತ್ಯನಾರಾಯಣ ಸ್ವಾಮಿಯಿಂದ ಆಗೈತಿ. ಇದನ್ನು ಪೂಜೆ ಮಾಡಬೇಕು ಅಂತ ಪೂಜೆ ಮಾಡ್ಕೊಂಡು ಪೂಜೆ ಮಾಡುವಾಗ ಸಂತೋಷದಿಂದ ಪೂಜೆ ಮಾಡುವಾಗ ಈ ಸುದ್ದಿ ಏನಾಗಿರಾಯ್ತು, ಮತ್ತು ಗಂಡ ಮತ್ತು ಅವರ ಅಪ್ಪಾಜಿ ಬರ್ತಾರಂತ ಸುದ್ದಿ ಏನು ಮಾಡ್ತು, ಕಲಾವತಿಗೆ ಮುಟ್ತು. ಮುಟ್ಟಿದ ತಕ್ಷಣ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ದು ಪ್ರಸಾದವನ್ನು ಅಲ್ಲೇ ಬಿಟ್ಟು ಹೊರಟು. ಎಲ್ಲ ಪೂಜೆ ಮಾಡಿದ್ದು ಪ್ರಸಾದ ತೆಗೆದುಕೊಂಡೆ. ನಾವು ಊಟಕ್ಕೆ ಎಲ್ಲಿಗೆ ಮಠ ಮಾನಿಗಳು ಎಲ್ಲಿಗೆ ಹೋದ್ರು ಕೂಡ ನಾವೇನು ಮಾಡಬೇಕು, ಪ್ರಸಾದ ತೊಗೊತೀವಿ. ಪ್ರಸಾದ ತೊಗೊಂಡಾಗ ಏನು ಮಾಡಬೇಕು, ಪ್ರಸಾದವನ್ನು ಚೆಲ್ಲಬಾರ್ದು. ಅದು ಅಂಬಲಿ ಆಗಲಿ ಗಂಜಿ ಆಗಲಿ ಏನಾಗಿರಲಿ ಪ್ರಸಾದವನ್ನು ಚೆಲ್ಲಬಾರ್ದು. ನಮ್ಮ ಮನೆಯಾಗಾದ್ರೂ ಮಾಡಿದಾಗ ಆತ ಅಷ್ಟಾಗಿ ಬಿಡಿ, ಮನೆಯಾಗ ಚೆಲ್ಬೋದಂದ್ರೆ ಮನೆಯಾಗಾದ್ರೂ ಕೂಡ ಪ್ರಸಾದವನ್ನು ಬಿಡಬಾರ್ದು. ನಾವೆಲ್ಲರೂ ಮಾಡೋದು ಯಾವುದಕ್ಕೋಸ್ಕರ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಬೇಡ ಬಟ್ಟೆಗಾಗಿ, ಮುದ್ದೆ ಹಿಟ್ಟಿಗಾಗಿ.
ಅದಕ್ಕಾಗಿ ನಾವು ಅನ್ನ ಬ್ರಹ್ಮ ಅಂತ ಹೇಳ್ತಾರೆ. ನಾವು ಊಟ ಮಾಡೋ ಹೊತ್ತಿನ ನಾನು ಅನ್ನದಲ್ಲಿ ಬಿದ್ದರೂ ಕೂಡ ಅದನ್ನು ಆಶೀರ್ವಾದ ತಿಂತಾರೆ. ನಾನು ಇದಕ್ಕೆ ಹೋಗಿದ್ದೆ ಶಿವಮೊಗ್ಗಕ್ಕೆ ಒಂದು ಮದುವೆ ಮಾಡೋದು. ಕಲ್ಯಾಣ ಮಂಟಪದಾಗ ಮದುವೆ ಸಮಯ ಊಟಕ್ಕೆ ಬಂದಿದ್ದಾಗ ಕರ್ಕೊಂಡು ಹೋಗೋತ್ತಿಗೆ ಏನಾಗ್ಬಿಡ್ತು, ಪಂಕ್ತಿ ಮುಗೀತು. ಪಂಕ್ತಿ ಮುಗಿದಾಗ ಎಲೆ ಮೇಲೆ ಎಲ್ಲ ಹಾಕಿದ್ರು, ಎಲ್ಲ ಉಂಡಿ ಅವು ಎಲ್ಲವೂ ಬಜಿ ಮಿರ್ಚಿ ಎಲ್ಲವೂ ಇದು. ಏನು ಮಾಡಿ ನಾವು ಬದುಕಿಂತ ಬದಲ ನೀರು ಬಿಟ್ಟಾರಲ್ಲ ಅಂತ ತಿಳ್ಕೊಂಡು ನಾನು ತಿಳ್ಕೊಂಡಿದ್ದೆ. ಅವ್ರು ಊಟ ಮಾಡಿ ಹೋಗಿದ್ದಾರೆ ಬಿಟ್ಟು ವಿಚಾರ ಮಾಡಿ. ಪ್ರತಿಯೊಂದು ಅನ್ನದಗಳಲ್ಲಿಯೂ ಕೂಡ ರೈತರ ಶ್ರಮವಿದೆ. ಅನ್ನ ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ. ಉಣ್ಣು ಹಾಕಿದೆ, ಚೆಲ್ಲುವ ಹಾಕಿಲ್ಲ. ನಮ್ಗೆ ಊಟ ಮಾಡಿ ಹಾಕಿದೆ, ಚೆಲ್ಲೋ ಹಾಕಿಲ್ಲ. ಆ ಪ್ರಸಾದ ನಾವು ಎಂದೂ ಕೂಡ ಬಿಡಬಾರ್ದು. ಜನ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ, ಈಗಿನ ಮಕ್ಕಳಿಗೆ ಏನು ಮಾಡಬೇಕು, ಅದರ ಅನ್ನದ ಮಹತ್ವವನ್ನು ತಿಳಿಸಬೇಕು. ಇಲ್ಲಿ ಅಂಕಲಿಗೆ ಅಡವಿ ಸ್ವಾಮಿಗಳು ಅಂತ ಇದ್ದರು. ಅಡವಿ ಸ್ವಾಮಿಗಳು ಅವ್ರ ಮಕ್ಕಳಿಗೆ ಬೇಡಿದ್ದನ್ನು ಕೊಡ್ತಾ ಇದ್ರು. ಬೇಡಿದ್ದನ್ನು ಕೊಡ್ತಾ ಇದ್ರು. ಅಲ್ಲಿ ಮದುವೆ 15 ವರ್ಷ ಆಗಿತ್ತು, ಮಕ್ಕಳಾಗಿದ್ದಪ್ಪ. ಬಾಯಿಲೆ ಮತ್ತು ಅಂಕಲಿಗೆ ಅಡವಿ ಸ್ವಾಮಿಗಳು ಅವ್ರು ಬೇಡಿದ್ದನ್ನು ಕೊಡ್ತಾ ಇದ್ದಾರೆ, ಹೋಗಿ ಮಕ್ಕಳು ಪಾಲ ಪಡ್ಕೊಂಬಾರಪ್ಪ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯ ಮಾಂಸ. ಗಂಡ ಅದು ಸಂಸಾರ ಹೇಗಿರಬೇಕು ಅಂದ್ರೆ 63 ಆಗಿರ್ಬೇಕು, ಈಗ 36 ಆಗಬಾರ್ದು. ಸತಿಪತಿಗಳು ಹೇಗಿರಬೇಕು, ಸತಿಪತಿ ಇದ್ದರ ಹಿತವಂತರಿರಬೇಕ. ಕುಂಬಾರ ಹುಳದಂಗ ಸಂಸಾರ ಸಾಗಿದರ ಮುಂದೈತ ತಂಗಿ ಕೈಲಾಸ. ಗಂಡ ಹೆಂಡವು ಚಂದ, ಗಂಧ ಕುಂಕುಮ ಚಂದ, ಬಂಗಾರದಂತ ಬಳಿ ಚಂದ ಕೊರಳಾಗ ಕರಿಮಣಿ ಸರವು ಬಲು ಚಂದ. ಶರಣರ ನೆನದರ ಸರಗಿಯ ಇಟ್ಟಂಗ, ಅರಳ ಮಲ್ಲಿಗೆ ಮುಡಿದಾಂಗ ಕಲ್ಯಾಣ. ಶರಣರ ನೆನೆಯೋ ಎಲೆ ಮಾನವೇ. ಇದನ್ನ ಯಾಕೆ ಹೇಳ್ತಂಪ ಅಂದ್ರೆ ಪ್ರಸಾದವನ್ನು ಮಹತ್ವ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಹೋದ ಅಜ್ಜ ಕುತ್ಕೊಂಡ್ರು ತ್ರಿಕಾಲ ಜ್ಞಾನಿಗಳು. ಅವ್ರು ತ್ರಿಕಾಲ ಜ್ಞಾನಿಗಳು ಅಂದ್ರೆ ಏನಂತಾರ, ವಾಕ್ಸಿದ್ಧಿ, ಹಸ್ತಸಿದ್ಧಿ, ದೃಷ್ಟಿಸಿದ್ಧಿ ಅಂತ ಆಗಿರ್ತೈತೆ ರೀ ಸ್ವಾಮಿಗಳಿಗೆ. ಹಸ್ತಸಿದ್ಧಿ, ವಾಕ್ಸಿದ್ಧಿ, ದೃಷ್ಟಿಸಿದ್ಧಿ ಇರಲಿ ಭಾಳ ತೆಗೆದುಕೊಂತ. ಆಮೇಲೆ ಅಜ್ಜ ಯಾಕೆ ಬಂದಿರಪ್ಪ, ನೀವು ಇಲ್ಲಿ ಮದುವೆಯಾಗಿ ಮಕ್ಕಳಾಗಿಲ್ಲ 20 ವರ್ಷ ತಗ ಏನು ಮಾಡಿದ್ರು, ಕೊಡಕ್ಕೆ ಹೋದ್ರು. ಆ ಕಡೆ ಈ ಕಡೆ ನೋಡ್ರಿ ಏನೇನು ಇದ್ದಿದ್ದ. ಮತ್ತು ಅಡುಗೆ ಮನೆಗೆ ಹೋದ್ರು. ಅಲ್ಲಿ ನೋಡ್ತಾರೆ, ಅಲ್ಲಿ ಅನ್ನ ಆಮ್ಲಿ ನುಚ್ಚು ಎಲ್ಲ ಆಗಿಬಿಡ್ತದೆ. ಕೆಲವು ಭಕ್ತರು ಊಟ ಮಾಡಿ ಹೋಗಿರ್ತಾರಲ್ರಿ, ಅದು ಅಲ್ಲೆಲ್ಲ ಮುಸುರಿ ಬಿದ್ದಿತ್ತು, ಎಂಜಲ್ ಬಿದ್ದಿತ್ತು. ಅದನ್ನ ಏನು ಮಾಡಿದ್ರು, ಅಜ್ಜಾರು ನೀವು ತಗೊಂಡು ಏನು ಮಾಡಿದ್ರು, ತಗೊಳ್ವಾ ನೀನು ಗಂಡು ಮಗು ಆಗುತ್ತೆ ಅಂತ ಕೊಟ್ಟು ಕೊಡತಿಗೆ ಆ ಹೆಣ್ಮಗಳಿಗೆ ಭಯಂಕರ ಸಿಟ್ಟು ಬಂತು. ನಾನು ನೋಡಿದ್ರು ಶ್ರೀಮಂತರ ಮನೆ ಹೆಣ್ಮಗಳು, ಇವ್ರಿಗೆ ಆಶೀರ್ವಾದ ಮಾಡಕ್ಕೆ ತೆಂಗಿನಕಾಯಿ ಇದ್ದಿದ್ದಿಲ್ಲ, ಬಾಳೆಹಣ್ಣು ಇದ್ದಿದ್ದಿಲ್ಲ, ಉತ್ತತ್ತಿ ಹಣ್ಣು ಇದ್ದಿದ್ದಿಲ್ಲ, ಕಲ್ಸತ್ತಿ ಇದ್ದಿದ್ದಿಲ್ಲ, ದ್ರಾಕ್ಷಿ ಇದ್ದಿದ್ದಿಲ್ಲ. ಈ ಊಟ ಮಾಡಿರ್ತಕ್ಕಂಥ ಎಂಜಲ್ದು ನನಗೆ ಕೊಟ್ಟಾರ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಗುಡಿಯಾಗ ಕಡಿಮೆ ಮಾಡಿ ಆ ಗಂಡ ಮುಂದೆ ಹೋಗ್ತಾ ಇದ್ದ. ಅಲ್ಲೇ ಒಂದು ತಿಪ್ಪಿ ಉಂಡಿತ್ತು, ಆ ತಿಪ್ಪಿ ಉಂಡೆ ಕೆದರಿ ಅದ್ರೊಳಗೆ ಹಾಕಿ ಹೋಗಿ ಮದುವೆಯಾಗ ಆ ಪ್ರಸಾದ ತೊಗೊಂಡು 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ ಆದ್ರೂ ಮಕ್ಕಳ ಬಾಳ ಇಲ್ಲೇ ಯಾಕೆ. ಮತ್ತು ಅಜ್ಜಾರು ಏನು ಬಿ ಕೊಡ್ತಾರೆ, ಎಲ್ಲರಿಗೂ ಮಕ್ಕಳಾಗಿದ್ದಾವೆ, ಎಲ್ಲರಿಗೂ ಆಗಿತ್ತು, ನಿನಗೆ ಆಗಿಲ್ಲ, ನೀ ಪ್ರಸಾದ ತೊಗೊಂಡು ಎಲ್ಲ ಹೇಳೋದು. ಆಮೇಲೆ ಇಲ್ಲಿ ನಾ ತಗೊಂಡಿಲ್ಲ. ಮತ್ತೆ ಏನು ಮಾಡಿ, ನಾನು ಅಲ್ಲೇ ಬರುವಾಗ ತಿಪ್ಪಿ ಉಂಡೆಗೆಲ್ಲ ಹಾಕಿ ಎಲ್ಲ ಬುಚ್ಚಿ ಎಂತ ತಪ್ಪು ಮಾಡಿಬಿಟ್ಟೆ ಅಂತ ತಿಳ್ಕೊಂಡು ಮತ್ತೆ ಕರ್ಕೊಂಬಂದು. ಮಹಾತ್ಮನ ಮನಸ್ಸು ಅಂದ್ರೆ ವಜ್ರದಷ್ಟು ಕಠಿಣ, ಹೂವಿನಷ್ಟು ಮೃದು ಮಹಾತ್ಮನ ಮನಸ್ಸಂದ್ರೆ. ಆಮೇಲೆ ಅಜ್ಜಾರಿಗೆ ಹೋಗಿ ನಮಸ್ಕಾರ ಮಾಡಿದ ತಕ್ಷಣ ಬುದ್ಧಿ ಹಿಂಗೆ ಹೇಳ್ಕೊಂಡು, ಇಲ್ಲಪ್ಪ ನಿಮ್ಮ ಮಕ್ಕಳು ಫಲ ಕೊಟ್ಟಿದ್ದಲ್ಲ, ಒಂದು 3 ವರ್ಷದಿಂದ ಬಂದಿದ್ರಿ, ಆವತ್ತು ಮಕ್ಕಳು ಫಲ ಕೊಟ್ಟೆ. ಓಡಿ ಬಂದು ಆ ತಿಪ್ಪಿ ಗುಂಡಿ ಕೆದರ್ತಾಳ, ಕೂಸು ಅಳ್ತಾ ಇತ್ತು. ಆ ಕೂಸು ಎಷ್ಟೇನ ಹೋಗ್ತಾಳ, ಕೂಸು ಸತ್ತ. ಆಮೇಲೆ ಓಡಿ ಬರ್ತಾ ಬುದ್ಧಿ ನಾನು ತಪ್ಪಾಯ್ತು ಅಂತ ಸ್ವಾಮಿಗಳು ಪಾದ ಕಣ್ಣೀರನ್ನ ಅಭಿಷೇಕ ಮಾಡಕ್ಕೆ ಹೋದಾಗ ಇಂಥ ಕಡೆಗೆ ಮಹಾತ್ಮರು ದೊಡ್ಡವರು ಏನು ಮಾಡಿದ್ರು, ಕಲ್ಸಕ್ರಿ, ಬಾಳೆಹಣ್ಣು, ತೆಂಗಿನಕಾಯಿ ಉಡಿ ತುಂಬಕ್ಕೆ ಹೋದ್ರು. ಆ ಹೆಣ್ಮಗಳು ಬುದ್ಧಿ ನಾ ಯಾವುದು ಕೆಟ್ಟ ಅಂತ ತಿಳ್ಕೊಂಡಿದ್ದು, ಯಾವುದು ಕೀಳು ಅಂತ ತಿಳ್ಕೊಂಡಿದ್ದೆವು, ಯಾವುದು ಹೇಯ ಅಂತ ತಿಳ್ಕೊಂಡಿದ್ದೆವು, ಅದನ್ನೇ ನನ್ನ ತಂದು ಆಶೀರ್ವಾದ ಮಾಡಿದಾಗ ಭತ್ತ ಮುಂದೆ ಅಜ್ಜ ಹೋಗಿ ಏನು ಮಾಡಿದ್ರು, ಅಂಬಲಿ ಪ್ರಸಾದವನ್ನು ಆಶೀರ್ವಾದ ಮಾಡ್ತಾರೆ. ಮುಂದೆ ಅವರಿಗೆ ವರ್ಷ ಮುಖವಾಗಿ ಗಂಡು ಮಗು ಆಗುತ್ತೆ. ಇಲ್ಲಿ ಯಾಕೆ ಹೇಳಿದಪ್ಪ ಅಂದ್ರೆ, ಇಲ್ಲಿ ಕೂಡ ಕಲಾವತಿ ಏನು ಮಾಡಿದಾಳ, ಪ್ರಸಾದವನ್ನು ಬಿಟ್ಟು ಓಡಿ ಬಂದಾಗ ಏನಾಯ್ತು, ಹಡಗಿನಲ್ಲಿ ಗಂಡ ಮುಳುಗಿದಾಗಿತ್ತ ಕಡೆಗೆ ಹೆಂಗೆ ಮುಳುಗಿದ ಅಂತ ತಿಳ್ಕೊಂಡು ಭಕ್ತಿಯಿಂದ ಬೇಡಿಕೊಂಡಾಗ ಮತ್ತೆ ಹೋಗಿ ಈ ಪ್ರಸಾದವನ್ನು ತೆಗೆದುಕೊಂಡು ಬಾರಮ್ಮ ಅಂತ ತಿಳ್ಕೊಂಡು ಮನೆಗೆ ಬಂದು ಪ್ರಸಾದವನ್ನು ತೆಗೆದುಕೊಂಡಾಗ ಮುಂದೆ ಏನಾಗಿದೆ, ಗಂಡ ಬಂದಿದ್ದಾನೆ. ಅಪ್ಪಾಜಿ ಎಲ್ಲರನ್ನ ಕರ್ಕೊಂಡು ಏನು ಮಾಡ್ತಾ ಇದ್ದಾರೆ, ಮನೆಗೆ ಬಂದಿದ್ದಾರ ಅನ್ನೋರಿಗೆ 4ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಇದು ಕೊನೆಯ ಅಧ್ಯಾಯ, 5ನೇ ಅಧ್ಯಾಯ. ಸತ್ಯನಾರಾಯಣ ಸ್ವಾಮಿ ಮಹಾರಾಜ್ ಕಿ ಜೈ, ವಿಘ್ನೇಶ್ವರ ಮಹಾರಾಜ್ ಕಿ ಜೈ. ಸೂತ ಪ್ರಾಣಿಗಳು ಮತ್ತೆ ಹೇಳ್ತಾರೆ, ಎಲೆ ಶೌನಿಕಾದಿ ಋಷಿಗಳೇನಾ ಕೇಳಿ, ನಾನು ನಿಮಗೆ 2ನೇ ಸಲ ಇನ್ನೂ ಒಂದು ಇತಿಹಾಸ ಹೇಳಿದೆ. ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಸತ್ಯನಾರಾಯಣ ಸ್ವಾಮಿ ವ್ರತದ ಪ್ರಸಾದ ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದರು. ಆತನು ಒಂದು ದಿನ ಅರಣ್ಯದಲ್ಲಿ ಬೇಟೆಯಾಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವನಾದ. ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರಾದವರಾಗಿ ಭಕ್ತಿಯುಕ್ತ ಅಂತಃಕರಣವುಳ್ಳವರಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು. ಇದನ್ನು ನೋಡಿದ ಈ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲೂ ಇಲ್ಲ ಮತ್ತು ಆ ಸತ್ಯನಾರಾಯಣನನ್ನು ಕುರಿತು ನಮಸ್ಕಾರವನ್ನೂ ಮಾಡಲಿಲ್ಲ. ಆದರೂ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ರಾಜನಿಗೆ ನೀಡಲು ರಾಜನು ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದಿದವು. ಆ ರಾಜನ 100 ಮಂದಿ ಮಕ್ಕಳು, ಧನ ಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಯಿತು. ಆಗ ರಾಜನು ಇದು ಸಕಲವೂ ಸತ್ಯನಾರಾಯಣ ದೇವರ ಪ್ರಸಾದ ತಿರಸ್ಕರಿಸಿದ್ದರಿಂದ ನಷ್ಟ ಆಗಿರಬಹುದೆಂದು ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತೋ ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದನು. ಅನಂತರ ಆ ರಾಜನು ಸತ್ಯನಾರಾಯಣ ದೇವರ ಪ್ರಸಾದದ ದಿಶೆಯಿಂದ ಧನ ಧಾನ್ಯ ಪುತ್ರಾದಿ ಐಶ್ವರ್ಯವನ್ನು ಪುನಃ ಹೊಂದಿದವನಾಗಿ ಯಹಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು. ಈ ಪ್ರಕಾರವಾಗಿ ಪರಮ ದುರ್ಲಭವಾದ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ
ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನ ಧಾನ್ಯ ಮುಂತಾದವು ಪ್ರಾಪ್ತವಾಗುತ್ತದೆ. ಮತ್ತು ಯಾರು ದರಿದ್ರನಾಗಿರ್ತಾನೋ ಅವನಿಗೆ ಧನ ಪ್ರಾಪ್ತಿಯಾಗುತ್ತದೆ. ಅವನು ಎಲ್ಲಾ ಕಷ್ಟಗಳಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನ ಭಯದಿಂದ ಮುಕ್ತನಾಗುತ್ತಾನೆ. ಅವರುಗಳ ಯಹಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ. ಇದು ಸತ್ಯವಾದದ್ದು. ಮತ್ತೆ ಸೂತ ಮಹಾಮುನಿಗಳು ಹೇಳುತ್ತಾರೆ, ಎಲೆ ಶೌನಿಕಾದಿಗಳೇ, ಈ ಪ್ರಕಾರ ಸತ್ಯನಾರಾಯಣ ದೇವರ ವ್ರತವನ್ನು ನಾನು ನಿಮಗೆ ಕಥನ ಮಾಡಿಸಿರುತ್ತೇನೆ. ಈ ವ್ರತವನ್ನು ಮಾಡಿದ್ದಾದರೆ ಮನುಷ್ಯರು ಸಂಪೂರ್ಣ ದುಃಖ ದಿಶೆಯಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ. ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆಯು ವಿಶೇಷವಾಗಿ ಕೋರಿದ ಫಲವನ್ನು ಕೊಡತಕ್ಕಂಥದ್ದು. ಈ ಸತ್ಯನಾರಾಯಣನನ್ನು ಕೆಲವರು ಕಾಲವೆಂದು ಹೇಳುತ್ತಾರೆ, ಕೆಲವರು ಸತ್ಯನಾರಾಯಣನೆಂದು ಹೇಳುತ್ತಾರೆ, ಇನ್ನು ಕೆಲವರು ಸತ್ಯ ದೇವರೆನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾಭಕ್ತಿಯುತರಾದ ಭಕ್ತರುಗಳಿಗೆ ಇಷ್ಟಾರ್ಥಗಳನ್ನು ಕೊಡತಕ್ಕಂಥದ್ದು. ಹೀಗೆ ಸನಾತನನಾದ ಭಗವಂತನು ಈ ಕಲಿಯುಗದಲ್ಲಿ ಸತ್ಯನಾರಾಯಣ ರೂಪವನ್ನು ಧರಿಸುತ್ತಾನೆಂದು ಸೂತರು ಹೇಳುತ್ತಾರೆ. ಮುನಿಕುಲೋತ್ತಮರಿಗ ಯಾರು ಈ ಸತ್ಯನಾರಾಯಣ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖವು ಸತ್ಯ ದೇವರ ಪ್ರಸಾದದಿಂದ ನಾಶವಾಗುವಂತದ್ದಾಗಿ ಸುಖದಿಂದ ಇರುತ್ತಾರೆ. ಇದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಸೂತ ಪುರಾಣಿಕರು ಶೌನಿಕಾದರ್ಶಿಗಳಿಗೆ ಹೇಳಿದ ಮೇರೆಗೆ 5ನೇ ಅಧ್ಯಾಯ ಮುಕ್ತಾಯವಾಗ್ತಾ ಇದೆ. प्रदक्षिणं नैवेद्यं प्रतिगृह्यतां ನೈವೇದ್ಯಂ ನೈವೇದ್ಯಾಮಿ. नैवेद्यान्ते विशेषार्घ्यं स्वाहा. ಮನೆಯಲ್ಲಿ ಮಕ್ಕಳಿಗೂ ಹೆಣ್ಮಕ್ಕಳಿಗೆ ಎಲ್ಲರೂ ಕಟ್ಟಾದಾಗ ಮತ್ತೆ ಏನು ಮಾಡ್ತಾ ಇದ್ದಾರೆ, ಗೋಪಾಲಕರು ಅರಣ್ಯದಲ್ಲಿ ಏನು ಮಾಡಿದ್ರು, ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರು. ಪ್ರಸಾದವನ್ನು ಕೊಡಾಕೋದ್ರು ಕೂಡ ಅವ್ರು ತಗೊಳ್ಳಿಲ್ಲ. ಆಮೇಲೆ ಮತ್ತೆ ಎಲ್ಲಿ ಕರ್ಕೊಂಡು ನಾವು ಅಲ್ಲೇ ಹುಡುಕ್ಬೇಕು. ನಾವು ಎಲ್ಲಿ ಕರ್ಕೊಂಡ್ರೆ ಅಲ್ಲೇ ಹುಡುಕ್ಬೇಕು. ಒಂದು ಮುದುಕಿ ಏನು ಮಾಡಿತ್ತು, ಸೂಜಿ ಕರ್ಕೊಂಡಿತ್ತು ಈ ಲೈಟಿನ ಕಂಬದ ಬೆಳಕೈತಿ ಅಲ್ಲಿ ಹುಡುಕಾಕೊಂಡು ಯಾಕಮ್ಮ ಏನು ಹುಡ್ತೀವಿ, ಸೂಜಿ ಹುಡುಕ್ತೇವೆ. ಮತ್ತೆ ಎಲ್ಲಿ ಕರ್ಕೊಂಡಿದ್ವಿ, ಮನೆ ಹಾಕಿ ಒಳಗೆ ಕರ್ಕೊಂಡ್ರೆ ಮತ್ತೆ ಇಲ್ಲಿ ಹುಡ್ತೀವಿ, ಬೆಳಕೈತಿ ಇಲ್ಲಿ ಹುಡುಕಬೇಕು. ಎಲ್ಲಿ ಕರ್ಕೊಂಡು ನಾವು ಅಲ್ಲೇ ಹುಡುಕು ಅಂತ ತಿಳ್ಕೊಂಡಾಗ ಮತ್ತೆ ಓಡಿ ಬಂದು ಆ ಗೋಪಾಲಕರ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತೀರ್ಕೊಂಡಿದ್ದ ಏನಾಯಿತು, ಒಂದು ಕೂಡ ಒಂದು ಯಥಾಸ್ಥಿತಿಯಾಗಿ ಸಂಪತ್ತು ಐಶ್ವರ್ಯ ಎಲ್ಲವೂ ಕೂಡ ಬರುತ್ತೋ. ಇದು ಯಾರ ಪ್ರಭಾವ ಅಂತಂದ್ರೆ ಸತ್ಯನಾರಾಯಣ ಸ್ವಾಮಿ. ಅವ್ರು ಏನಂತ ಕರಿತಾ ಇದ್ದಾರೆ, ಅನೇಕ ಹೆಸರುಗಳು. ಅಂತಹ ಹೆಸರುಗಳು ಏನಪ್ಪ ಅಂದ್ರೆ ದೇವರೊಬ್ಬ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೆಯನ್ನು ಶಿವಯೋಗಿ. ಹರಿಯ ಭಕ್ತರಿಗೆ ಹರಿ, ಹರನ ಭಕ್ತರಿಗೆ ಹರ. ದೇವರೊಬ್ಬನ ಒಂದು ಬಂಗಾರ ಇರ್ತದೆ. ಒಬ್ರು ಅವಲಕ್ಕಿ ಸರ ಮಾಡಿಸ್ಕೊತಾರೆ, ಕೆಲವೊಬ್ರು ತಾಳಿ ಸರ ಮಾಡಿಸ್ಕೊತಾರೆ, ಕೆಲವೊಬ್ರು ಮಂಡಕ್ಕಿ ಸರ ಐತೆ ಅಂತ ಸರ ಮಾಡಿಸ್ಕೊತಾರೆ. ಮೂಲ ವಸ್ತು ಯಾವುದು, ಹಂಗ ದೇವರೊಬ್ಬ ನಾಮ ಅದಕ್ಕಾಗಿ ಏಕ್ ಸಬ್ ಮಾಲಿಕ ಅಂತ ಅನ್ನೋ ಹಾಗೆ ಎಲ್ಲರಿಗೂ ಪರಮಾತ್ಮ ಒಬ್ಬನೇ. ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ಭಕ್ತಿಯಿಂದ ತಾವೆಲ್ಲರೂ ಕೂಡ ಇಲ್ಲಿ ನಿಮ್ಮ ಮನೆ ಹೆಸರೇನು, ಶಶಿಕಲಾ ನಿಮ್ಮ ಹೆಸರು ರಾಜಪ್ಪ ಶ್ರೀಮತಿ ಶಶಿಕಲಾ ಮತ್ತು ರಾಜಪ್ಪ ಅವರು ಈ ಪೂಜೆಯನ್ನು ಇಟ್ಟುಕೊಂಡು ಅವರ ಮಕ್ಕಳಿಗೂ ನಿಮ್ಮ ಅವರ ಬಂಧುಗಳಿಗೂ ಎಲ್ಲರಿಗೂ ಕೂಡ ಅವರ ಮನೆ ದೇವರು ಶ್ರೀ ಸತ್ಯನಾರಾಯಣ ಸ್ವಾಮಿ ಆಯುಷ್ಯವನ್ನು, ಆರೋಗ್ಯವನ್ನು, ನೆಮ್ಮದಿಯನ್ನು ಕೊಳ್ಳಿ ಇಟ್ಟುಕೊಂಡು ಬೇಡಿಕೊಳ್ತಾ ಈಗ ಸತ್ಯನಾರಾಯಣ ಸ್ವಾಮಿಯ 108 ನಾಮವಳಿ. ಆ ನಾಮವಳಿ ಆದಮೇಲೆ ಮಹಾಮಂಗಳ ಆಗ್ತದೆ. ಎಲ್ಲರೂ